ಇಷ್ಟಪಟ್ಟು ಬಂದಿದ್ದು ಒಂದೇ ಐಟಮ್ಗೋಸ್ಕರ, ಪೂರಿನೂ ಕೈಮಾ ಗೊಜ್ಜು. ಎಲ್ಲ ನಾಟಿ ಐಟಮಲ್ಲಿ ಒಂದೇ ಒಂದು ಕಾಂಟಿನೆಂಟಲ್ ಐಟಮ್ ಅಂತ ತೊಗೊಂಡಿದ್ದೀನಿ. ಆರ್ ನಗರ್ ಕಡೆ ಇದ್ರೆ ಮಾತ್ರ ಫ್ಯಾಮಿಲಿಗೆ ಹೇಳಿ ಮಾಡಿಸಿದ ಜಾಗ ಇದು. ಊಟ ನಾವು ವೇಸ್ಟ್ ಮಾಡಲ್ಲ, ಶೂಟ್ ಮುಗಿದ್ಮೇಲೆ ನೀಟಾಗಿ ಕಂಪ್ಲೀಟ್ ಮಾಡ್ಬಿಟ್ಟು. ಅದೇ ನಮ್ಮ ಲಾಸ್ಟ್ ಟೈಮ್ ನಮ್ಮ ಸತ್ಯನೂ ಹೇಳ್ತಾ ಇದ್ರು, ಒಂದು 6 ತಿಂಗಳು ಟ್ರಯಲ್ ಆ್ಯಂಡ್ ಎರರ್ ಮಾಡಿ ಎಲ್ಲ ಇದು ಮಾಡಿ ಅಂತ ಮಾಡಿದೆ ಅಂತ. ನಿನ್ನ ಎಕ್ಸ್ಪೆಕ್ಟೇಷನ್ 100% ಮೀಟ್ ಮಾಡುತ್ತೆ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಫುಡ್ ಪ್ಯಾರಡೈಸ್ ಟಿವಿ. ಸತ್ಯ, ನಿನ್ಗೆ 2ನೇ ಸಲ, ನನಗೆ ಫಸ್ಟ್ ಟೈಮು. ಏನು ಯಾವ ಹೋಟೆಲ್ ಏನಂತ ಹೇಳಿ? ಚರ್ಬಿ ರಾಜರಾಜೇಶ್ವರಿ ನಗರ, ಆರ್ ನಗರ ಅಂತ ಹೇಳಿದ್ರೆ ಇಲ್ಲಿರೋ ತುಂಬ ಬೇಜಾರು ಮಾಡ್ಕೊತಾರಂತೆ. ಅದಕ್ಕೆ ರಾಜರಾಜೇಶ್ವರಿ ನಗರದಲ್ಲಿರೋವಂಥ ಚರ್ಬಿ ಇದು ಒಂದು ಹೊಸ ಲ್ಯಾಂಡ್ ಮಾರ್ಕ್ ಆರ್ ನಗರದಲ್ಲಿ. ನಾನು ಬಂದು ಒಂದು ಎಪಿಸೋಡ್ ಮಾಡಿದೆ, ರೀಲ್ ಮಾಡಿದೆ, ಸಿಕ್ಕಾಪಟ್ಟೆ ಒಳ್ಳೆ ರೆಸ್ಪಾನ್ಸ್ ಬಂತು. ಇಷ್ಟಪಟ್ಟು ಬಂದಿದ್ದು ಒಂದೇ ಐಟಮ್ಗೋಸ್ಕರ, ಪೂರಿನೂ ಕೈಮಾ ಗೊಜ್ಜು. ಇಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ಒಂದು ಒಳ್ಳೆ ಅಡುಗೆನೇ ಮಾಡ್ತಾರೆ ಅಂತ ಹೇಳ್ಬೋದು. ಸೋಮಗೆ ನಿನ್ಗೆ ಹೆಸರು ಹೇಳಿದ್ದೀನಿ, ನಾನು ಇಲ್ಲಿ ಹೋಗ್ಬೇಕು. ಹೌದು, ನನಗೆ ಒಂದು 15-20 ದಿವಸ ಹಿಂದೆ ಬಂದು ಸತ್ಯ ಬಂದ ನನ್ನ ಕಾರಣಾಂತರಗಳಿಂದ ಬರೋದಕ್ಕಾಗಿಲ್ಲ. ಒಂದು 15 ದಿವಸದಿಂದ ಒಂದು 50 ಸತಿ ಹೇಳಿದ್ದಾನೆ, ಚರ್ಬಿ ಸೂಪರ್, ಅಲ್ಲಿ ಹೋಗ್ಬೇಕು ಸೋಮಶೇಖರ್, ತಿನ್ನಬೇಕು ಅಂತ. ಸೊ ಬರಬೇಕು ಅಂತ ಲಾಸ್ಟ್ ವೀಕಲ್ಲೇ ಬರಬೇಕು ಅಂದ್ಕೊಂಡ್ರೆ ಆಗಲಿಲ್ಲ. ಈ ವೀಕಲ್ಲಿ ಸತ್ಯ ಏನೇ ಕೆಲಸ ಇದ್ರು ಇವತ್ತು ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲ ಕೆಲಸಕ್ಕೂ ರಜಾ ಮಾಡಿ ಇವತ್ತು ಬಂದ್ವಿ. ಇವತ್ತು ಒಂದು ಎಪಿಸೋಡ್ ಒಂದು ಪ್ರೆಸೆಂಟ್ ಮಾಡೋಣ ಸ್ಟಾರ್ಟ್ ಮಾಡ್ತಾ ಇದೀವಿ. ನಿನಗೆ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇದೆಯಪ್ಪ, ನೀನು ಹೇಳಿರೋ ಇದಕ್ಕೆ ನಾನು ಹೇಗಿದೆ ಅಂತ ನೋಡ್ಬೇಕು. ನಾನು ನೋಡೋಣ, ನಿನ್ನ ಎಕ್ಸ್ಪೆಕ್ಟೇಷನ್ 100% ಮೀಟ್ ಮಾಡುತ್ತೆ, ನಾನು ಗ್ಯಾರಂಟಿ ಕೊಡ್ತೀನಿ ಅದಕ್ಕೆ. ಸೊ ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡಕ್ಕೆ ಮುಂಚೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚಾಗಿ ಶೇರ್ ಮಾಡಿ ಅಂತ ಕೇಳ್ಕೊಂತ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಚರ್ಬಿ ರೆಸ್ಟೋರೆಂಟಲ್ಲಿ ಒಳಗಡೆ ಕಿಚನ್ ಒಳಗಡೆ ಹೋಗಿದ್ದೆ. ಸತ್ಯ ಹಾಗೆಲ್ಲ ಕವರೇಜ್ ಮಾಡ್ಕೊಳ್ತಾ ಇದ್ದ. ಒಂದೊಂದು ಪದಾರ್ಥನೂ ಕಾಣ್ತಿತ್ತು, ಒಂದೊಂದು ಪದಾರ್ಥನೂ ಆಗಿತ್ತು. ಅದು ಕಣ್ಣಿಗೆ ಆ ಥರ ಇತ್ತು, ತಿನ್ನೋದಕ್ಕಿನ್ನ ಯಾವ ಥರ ಇರೋದಿಲ್ಲ. ಸೊ ಲಾಸ್ಟ್ ಟೈಮು ಇನ್ನೊಂದು 15 ಡೇಸ್ ಬ್ಯಾಕ್ ಸತ್ಯ ಒಬ್ಬರೇ ಬಂದಿದ್ರು, ನಾನು ಕಾರಣಾಂತರಗಳಿಂದ ಬರೋಕ್ಕಾಗಿಲ್ಲ. ಸತ್ಯ ನನಗೊಂದು 15 ಡೇಸಲ್ಲಿ ಒಂದು 50 ಟೈಮ್ಸ್ ಹೇಳಿರ್ಬೋದು, ಚರ್ಬಿ ಹೋಟೆಲ್ಲು ಸೂಪರ್ 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 ಅಂತ. ಸೊ ನನಗೆ ತಿನ್ನೋ ಕಾಲಾವಕಾಶ 15 ದಿವಸದಲ್ಲೇ ಬಂದ್ಬಿಡ್ತು ನನಗೆ. ಸೊ ಒಂದು ಇಂಟ್ರೊಡ್ಯೂಸ್ ಮಾಡಿದ್ದೀನಿ, ಮುದ್ದೆ ಮತ್ತು ನಾಟಿ ಕೋಳಿ ಸಾರು, ಬಿರಿಯಾನಿ ಎಲ್ಲ ಇಂಟ್ರೊಡ್ಯೂಸ್ ಮಾಡಿದ್ದೀನಿ ಅಂತ ಹೇಳಿದ್ರು. ಸೊ ಇವತ್ತು ಬಂದಿದ್ದೀವಿ. ಅದರಲ್ಲಿ ನಾನಿವತ್ತು ಕಾಲು ಸೂಪು, ಮುದ್ದೆ, ನಾಟಿ ಕೋಳಿ ಸಾರು ಮತ್ತು ಒಂದು ಒಳ್ಳೆ ಮಟನ್ ಪಲಾವು ಎಲ್ಲ ಆರ್ಡ್ರ್ ಮಾಡಿದ್ದೀನಿ. ಜೊತೆಲಿ ಒಂದು ಚಿಕನ್ ವಿಂಗ್ಸ್ ಪಕೋಡ ಕೂಡ ಆರ್ಡ್ರ್ ಮಾಡಿದ್ದೀನಿ. ಹತ್ತಿರದಿಂದ ಒಂದೊಂದು ಹೇಗಿದೆ ಅಂತ ತೋರಿಸ್ತಾ ಹಾಗೆ ಸವಿತಾ ನಿಮಗೆ ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ ಬನ್ನಿ. ಸೊ ಫಸ್ಟು ಕಾಲು ಸೂಪಿಂದನೇ ತೋರಿಸೋಣ ಅಂತ ನಾನು ಕಾಲನ್ನ ಫಸ್ಟು ಆಗಲೇ ನೋಡ್ತಿದ್ದೆ. ಇಷ್ಟು ನೀಟಾಗಿ ಒಂದು ಸ್ಕಿನ್ ಇಲ್ಲದೆ ಎಷ್ಟು ನೀಟಾಗಿ ಬರ್ನ್ ಮಾಡಿದ್ದಾರೆ. ಒಂದ್ಸಲಿ ತೆಗೆಯೋದು ಮರ್ತಿರ್ತಾರೆ, ಒಂದ್ಸಲಿ ಸ್ವಲ್ಪ ಉಳ್ಕೊಳ್ಳುತ್ತೆ. ಬಟ್ ಇವರು ಅದೆಲ್ಲಿ ಕ್ಲೀನ್ ಮಾಡಿಸಿರೋ ಗೊತ್ತಿಲ್ಲ, ನೀಟಾಗಿ ಒಂದು ಸಣ್ಣ ಕುರಿದು ಇದು ಕೂದಲು ಕೂಡ ಇಲ್ಲ, ಅಷ್ಟು ನೀಟಾಗಿ ಸುಡಿಸಿದ್ದಾರೆ. ನೋಡಿ, ಇದೆಲ್ಲ ಕಾಣ್ತಾ ಇರ್ಬೋದು ನಿಮಗೆ. ನೋಡಿದ್ರಷ್ಟೇ ಖುಷಿ ಆಯಿತು ನನಗೆ. ಮತ್ತು ಸೂಪ್ ವಿಷಯಕ್ಕೆ ಬರೋದಾದರೆ ಮೇಲೆಗಡೆ ಆ ಸೊಂಬ್ರು ಹಾಗೆ ತೇಲ್ತಾ ಇದೆ ನೋಡಿ, ಆ ಗಟ್ಟಿಯಾಗಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಕೆಲವು ಕಡೆ ಸ್ವಲ್ಪ ನೀರಾಗಿರುತ್ತೆ, ಇಲ್ಲಿ ಸ್ವಲ್ಪ ಥಿಕ್ನೆಸ್ಸು ಗಟ್ಟಿ ಇದೆ. ಇದು ಫಸ್ಟು ಒಂದು ಸ್ಪೂನ್ ತೊಗೊಳ್ಳೋಣ, ಟೇಸ್ಟ್ ಹೇಗಿದೆ ಅಂತ ನೋಡಿ ಹೇಳೋಣ. ಅದ್ಭುತ ಗುರು, ನೀಟಾಗಿ ಕಾಲು ಸುಟ್ಟು ಹಾಕಿದರೆ ಆ ಸೂಪ್ ಇಳಿದಿದೆ ನೋಡಿ, ಮೇಲೆಗಡೆ ತೇಲ್ತಿತ್ತಲ್ಲ, ಆ ಸೂಪ್ ನಾಲ್ಗೆ ಮೇಲೆ ಬಿದ್ದಿದ ತಕ್ಷಣ ಆ ಟೇಸ್ಟು ನೀಟಾಗಿ ಫೀಲ್ ಆಗುತ್ತೆ. ಕಾಲ್ದು ಆ ಸೊಮರು ಏನು ಹೇಳ್ತಾರೆ, ಅದ್ಭುತ ಗುರು. ಹೆಚ್ಚಿಗೇನು ಖಾರ ಇಲ್ಲ, ನೀಟಾಗಿ ಕುಡಿಯೋ ಥರನೇ ಇದೆ ಅದು. ಬಟ್ ಕುಡಿತಿದ್ರೆ ಆ ಕಾಲು ಸೂಪದು ಫೀಲು, ರಿಯಲ್ ಫೀಲ್ ಗೊತ್ತಾಗುತ್ತೆ. ಓ ಸೂಪರ್, ಕುಡಿಯೋಣ. ಇದ್ರ ಕೊನೆಗೆ ಎಲ್ಲ ಖಾಲಿ ಮಾಡ್ತೀನಿ, ಇದನ್ನು ಬಿಡಲ್ಲ, ಅಷ್ಟು ನೀಟಾಗಿ ಚೆನ್ನಾಗಿದೆ. ಸೊ ಕಾಲು ತೋರಿಸೋಣ, ಕಾಲು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ನೀಟಾಗಿ ಕಾಲು ಸುಟ್ಟಿರೋ ಕ್ಲೋಸಪ್ಪಲ್ಲಿ ನೋಡಿದ್ರಿ ನೀವು. ಸೊ ಈಗ
ತಿನ್ಬಿಟ್ಟು ಹೇಗಿದೆ ಅಂತ ಹೇಳೋಣ. ತಿಂದಿದ ತಕ್ಷಣ ಬಂದೇ ಬಿಡ್ತು. ನೀಟಾಗಿ ಅಷ್ಟು ಚೆನ್ನಾಗಿ ಬೇಯಿಸಿದ್ದಾರೆ ಕಾಲನ್ನ. ಚಿಕನ್ ಬಿರಿಯಾನಿ ಓಹೋ ಸೂಪರ್. ಬೆಣ್ಣೆ ಇದ್ದಂಗೆ ತಿಂತಿದ್ರೆ ಅದ್ಭುತವಾಗಿದೆ ಗುರು. ನೋಡಿ ಹಿಂಗೆ ಬರ್ತಾ ಇದೆ. ಇಷ್ಟು ನೀಟಾಗಿ ಬೇಯಿಸಿದ್ರೇ ಸೂಪು ಬಿಡೋದು, ಕಾಲು ತಿನ್ನೋದಕ್ಕೆ ಚೆನ್ನಾಗಿರೋದು. ಅದ್ಭುತ. ಖಾಲಿ ಮಾಡಿಬಿಟ್ಟು ಮತ್ತೆ ಸಿಗ್ತೀನಿ ನಿಮಗೆ. ಎಲ್ಲ ನಾಟಿ ಐಟಮಲ್ಲಿ ಒಂದೇ ಒಂದು ಕಾಂಟಿನೆಂಟಲ್ ಐಟಮ್ ಅಂತ ತೊಗೊಂಡಿದ್ದೀನಿ. ಅದನ್ನು ಚಿಕನ್ ವಿಂಗ್ಸ್ ಪಕೋಡ ಅಂತ ಹೇಳಿದ್ರು. ಹೇಗಿದೆ ಅಂತ ಹೇಳೋಣ. ಸೂಪರ್. ನೀಟಾಗಿ ಒಂದು ಫ್ರೈಡ್ ಚಿಕನ್ ಅಂತಲೇ ಹೇಳ್ಬೋದು ಇದನ್ನು. ಚೆನ್ನಾಗಿದೆ, ಖಾರವಾಗಿ ಸೂಪರ್. ಜೊತೆಲಿ ಒಂದು ಮಯೋ ಕೊಟ್ಟಿದ್ದಾರೆ. ಮಯೋನೇಸ್ ನೋಡಿ ಎಷ್ಟು ಥಿಕ್ನೆಸ್ ನೋಡಿ ಎಷ್ಟು ಗಟ್ಟಿ ಇದೆ ಅಂತ. ಒಂದು ಡಿಪ್ ಮಾಡಿ ಒಂದು ಟೇಸ್ಟ್ ಮಾಡೋಣ. ಅದ್ಭುತ ಗುರು. ನೋಡೋದಕ್ಕೆ ಈ ಥರ ಇದ್ರೂ ಇದು ಪಕ್ಕ ನಾಟಿ ಸ್ಟೈಲೆ. ಮೇಲೆ ಎಲ್ಲ ಸ್ವಲ್ಪ ಚಿಲ್ಲಿ ಪೌಡ್ರೆಲ್ಲ ಹಾಕಿ ಉದುರಿಸಿ ಕೊಟ್ಟಿದ್ದಾರೆ. ಖಾರವಾಗಿ ಕ್ರಿಸ್ಪಿಯಾಗಿ ತುಂಬ ನೀಟಾಗಿ ತುಂಬ ಚೆನ್ನಾಗಿದೆ ಇದನ್ನು. ಸೊ ಇಲ್ಲಿ ಬಂದರೆ ಇದನ್ನು ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ ಇದು. ವಾವ್. ಇದೆಲ್ಲ ಆದಮೇಲೆ ಒಂದು ಬಿಸಿ ರಾಗಿ ಮುದ್ದೆ ಕೊಟ್ಟಿದ್ದಾರೆ. ರಾಗಿ ಮುದ್ದೆ ಜೊತೆ ನಿಮಗೆ ನಾಟಿ ಕೋಳಿ ಸಾರು. ಓಹೋ, ನಾಟಿ ಕೋಳಿಯಲ್ಲೂ ಎಣ್ಣೆ ಬಿಟ್ಕೊಂಡಿರೋದು ನೋಡಿ ಯಾವ ಥರ ಕಾಣಿಸ್ತಾ ಇದೆ ನೋಡಿ ನಿಮಗೆ. ನೋಡಿ ಆ ಸಾರಲ್ಲಿ ನೋಡಿ ಯಾವ ಥರ ಕಾಣಿಸ್ತಾ ಇದೆ. ಒಂದು ಲೇಯರ್ ಆಗಿ ಕಾಲು ಪೀಸ್ ಹಾಕಿದ್ದಾರೆ. ಅದರಲ್ಲಿರೋ ಸೂಪ್ ಕೂಡ ಹಿಡಿದ್ಬಿಟ್ಟಿದೆ ಹಂಗೆ ಅದರಲ್ಲಿ. ಸೊ ತಡ ಮಾಡೋದು ಬೇಡ. ಕೆಂಪು ಕಲರ್ ಸಾರಲ್ಲಿ ನಾಟಿ ಕೋಳಿ ಸಾರು ಸ್ವಲ್ಪ ಹಾಕ್ಕೊಳ್ಳೋಣ. ಎಸ್, ಹೀಗೆ ಹತ್ತಿರದಿಂದಾನೆ ತೋರಿಸ್ತೀನಿ ನೋಡಿ ನಿಮಗೆ ಯಾವ ಥರ ಸುಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ನಾಟಿ ಕೋಳಿ ಅಂದರೆ ಚರ್ಮ ಎಲ್ಲ ಸ್ವಲ್ಪ ಗಟ್ಟಿ ಇರುತ್ತೆ ನೋಡಿ ಯಾವ ಥರ ಸುಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಮಾಂಸದಲ್ಲಿ ಎಲ್ಲದರಲ್ಲೂ ನಿಮಗೆ ಚರ್ಮ ಇರುತ್ತೆ ಇದರಲ್ಲಿ. ಯಾರಾದರೂ ಮತ್ತೆ ನಾಟಿ ಕೋಳಿಗೆ ಸ್ಕಿನ್ ಔಟ್ ಮಾಡಿಸ್ಬಿಟ್ಟಾರ. ಸ್ಕಿನ್ ಇದ್ರೇ ನಾಟಿ ಕೋಳಿಗೆ ಮಜಾ. ನೋಡಿ ಯಾವ ಥರ ನೀಟಾಗಿ ಸುಟ್ಟಿದ್ದಾರೆ, ಚೆನ್ನಾಗಿರುತ್ತೆ. ಸೊ ಫಸ್ಟು ಮುದ್ದೆ ಮೆತ್ತಗಿದೆ. ಒಂದು ಕೆಂಪು ಕಲರ್ ಸಾರು ನಾಟಿ ಕೋಳಿ ಸಾರು ಹೀಗೆ ಇರಬೇಕು. ಆಹಾ ಸೂಪರ್. ಪಕ್ಕಾ ಮಂಡ್ಯ ಸ್ಟೈಲ್ ಅಂತೆ. ಓನರ್ ಹತ್ರ ಕೇಳ್ತಿದ್ದೆ ನಾನು. ಅವ್ರ ಊರ ರೆಸಿಪಿ ಅಂತೆ. ಅಲ್ಲಿ ಕಲ್ತ್ಕೊಂಡ್ಬಂದು ಇಲ್ಲಿ ಟ್ರಯಲ್ ಆ್ಯಂಡ್ ಎರರ್ 6 ತಿಂಗಳು ಮಾಡಿರೋದು. ಔಟ್ಪುಟ್ಟು ಸೂಪರಾಗಿ ಬಂದಿದೆ. ಅದ್ಭುತ ಆಗೋದು. ಸಾರು ಮಾತ್ರ ಇಟ್ಕೊಂಡಿದ ತಕ್ಷಣ ನಾಟಿ ಇಟ್ಕೊಂಡಿದ್ದು ಆ ಘಮ ಸೂಪರ್. ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಸಾರಂತೂ. ನಾಟಿ ಕೋಳಿ ಸಾರು ತುಂಬ ದಿನ ಆಗಿತ್ತು ಈ ಥರ ಒಂದು ನಾಟಿ ಕೋಳಿ ಸಾರು ತಿಂದು ನಾನು. ಅದ್ಭುತವಾಗಿದೆ ಗುರು. ಇನ್ನೊಂದು ತಿನ್ನೋಣ. ತಿನ್ನಬೇಕು ಅಂತದೆ. ಯಾಕಂದರೆ ತಿಂತ ನಾಲ್ಗೆ ಮೇಲೆ ಆ ಸಾರು ಬಿದ್ದು ಮತ್ತೆ ಕೇಳ್ತಾ ಇದೆ. ಆ ಮುದ್ದೆ ಅಂತೂ ಸಾಫ್ಟ್ನೆಸ್ ತುಂಬ ಚೆನ್ನಾಗಿದೆ. ಸೊ ಮಾಂಸದ ವಿಷಯ ಬಂದರೆ ಅದು 2 ಬೆರಳಲ್ಲಿ ತುಂಡಾಗ್ತಾ ಇದೆ. ತುಂಬ ಗಟ್ಟಿ ಇರುತ್ತೆ ಅಂದ್ಕೊಂಡೆ. ಗಟ್ಟಿ ಏನಿಲ್ಲ, ನೀಟಾಗಿ ಬೇಯಿಸಿದ್ರಿಂದ ಚೆನ್ನಾಗಿದೆ. ಬರ್ನ್ ಮಾಡಿರೋದು ಅದೆಲ್ಲನೂ ಗೊತ್ತಾಗುತ್ತೆ. ಸೂಪರ್. ತುಂಬ ದಿನ ಆಗಿತ್ತು ಈ ಥರ ಒಂದು ನಾಟಿ ಕೋಳಿ ಸಾರು ತಿಂದು. ಅದ್ಭುತ ಗುರು. ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ಯಾರಾದರೂ RR ನಗರಕ್ಕೆ ಬಂದರೆ ಈ ಜಾಗ ಅದರಲ್ಲೂ ಈ ನಾಟಿ ಕೋಳಿ ಸಾರು ಮುದ್ದೆ ಅಂತೂ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ನಾನು ನೋಡ್ತಿದ್ದೆ ಆಂಬಿಯನ್ಸ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದಾರೆ. ನಾನು ಅದಕ್ಕೆ ಹೊರಗಡೆ ಕೂತ್ಕೊಂಡು ತಿನ್ನೋಣ, ಹೊರಗಡೆ ಕೂತು ತಿಂದು ಬೇಜಾರಾಗಿತ್ತು. ಹೊರಗಡೆ ಕೂತ್ಕೊಂಡು ಔಟ್ಡೋರಲ್ಲೇ ತಿನ್ನೋಣ ಅಂತ ಹೊರಗಡೆ ಕೂತ್ಕೊಂಡಿದ್ದೀನಿ. ತಣ್ಣಗೆ ಚೆನ್ನಾಗಿದೆ. ತಣ್ಣಗಿರೋ ವೆದರ್ಗೆ ಈ ಬಿಸಿ ಊಟ ಒಳ್ಳೆ ಕಿಕ್ ಕೊಡ್ತಾ ಇದೆ. ಅದ್ಭುತ. ಇದನ್ನು ಖಾಲಿ ಮಾಡಿಬಿಟ್ಟು ನನಗೆ ಒಂದು ಮಟನ್ ಪಲಾವು ಸ್ವಲ್ಪ ಚಿಕನ್ ಪಲಾವು ಕೊಟ್ಟಿದ್ದಾರೆ. ಅವರೇ ಮಾಡ್ತಿದ್ದಂತೆ.
ದಮ್ ತೆಗಿಬೇಕಾದ್ರೆ ನೋಡ್ತೀರಾ, ತುಂಬ ಖುಷಿ ಆಯ್ತದು. ಸೊ ಅದ್ರ ಜೊತೆ ನಾನು ನಿಮ್ಗೆ ಸಿಗ್ತೀನಿ. ಅಲ್ಲೇ ನಾಟಿ ಸ್ಟೈಲ್ ಬಿರಿಯಾನಿನೇ ಅಂತ ಇದನ್ನು ಬಿರಿಯಾನಿ ಅನ್ಬಾರ್ದು, ಪಲಾವ್ ಅನ್ಬೇಕು. ಇದನ್ನು ಜೊನ್ನೆಯಲ್ಲಿ ಕೊಟ್ಟಿದ್ದಾರೆ ಮಟನ್ನು. ಫಸ್ಟೇ ಮೇಲೆ ಪೀಸ್ಗಳಿದ್ದಾವೆ. ಚರ್ಬಿ ಹೋಟ್ಲಲ್ಲಿ ಫಸ್ಟೇ ಚರ್ಬಿ ಇರೋ ಮಾಂಸನೇ ಬಂದ್ಬಿಡ್ತು. ನೋಡಿ ಯಾವ ಥರ ಇದೆ ರೈಸು ಕ್ವಾಲಿಟಿ, ಆ ರೈಸ್ ಮಾಯಿಶ್ಚರ್ ಎಲ್ಲ ನೋಡಿ ಯಾವ ಥರ ಇದೆ ಅಂತೇಳಿ. ಒಳ್ಳೆ ಮಸಾಲೆ ಪದಾರ್ಥಗಳೆಲ್ಲ ಬಳಸಿದ್ದಾರೆ, ಒಳ್ಳೆ ಕ್ವಾಲಿಟಿ ರೈಸ್ ಕೂಡ ಹಾಕಿದ್ದಾರೆ. ಚರ್ಬಿ ಹೋಟೆಲಲ್ಲಿ ಮಾಂಸದ ಮೇಲೆ ಕೂಡ ಚರ್ಬಿ ಇದೆ ಅಲ್ವಾ ಹೇಳೋದು. ನೋಡಿ ಮಾಂಸನ ಯಾವ ಥರ ಬೀಳಲಾಗಿದೆ, ತುಂಡಾಗ್ತಾಯಿದೆ. ಸೊ ಫಸ್ಟು ತಡ ಮಾಡಿದೆ, ಒಂದು ತುತ್ತು ಎಲ್ಲಿ ಮುಡಿದ್ರೂ ಮಸಾಲೆ ಪದಾರ್ಥ ಸಿಗುತ್ತೆ. ತುತ್ತು ತೊಗೊಂಡ್ಬೋಣ, ಬಿಸಿ ಬಿಸಿ ಟೇಸ್ಟ್ ಮಾಡೋಣ. ಅದು ಇನ್ನೊಂದು ನೆಕ್ಸ್ಟ್ ಲೆವೆಲ್ ಗುರು ಇದು ಬಿರಿಯಾನಿ ಅಲ್ಲ, ಪಲಾವ್, ಮಟನ್ ಪಲಾವ್. ಆ ಕೊಬ್ಬು ಆ ಮಾಂಸದ್ದು ನೀಟಾಗಿ ಆ ರೈಸ್ ಜೊತೆ ಸೇರಿದೆ. ಆ ಮಾಂಸನೂ ಅಷ್ಟೇ ನೀಟಾಗಿ ಬೆಂದು ಅದ್ರದ್ದೆಲ್ಲನೂ ಸಾರ ಆ ರೈಸ್ ಜೊತೆ ಸೇರಿರೋದು ನೀಟಾಗಿ ಗೊತ್ತಾಗುತ್ತೆ. ಒಂದೊಂದು ತುತ್ತಲ್ಲೂ ಅಷ್ಟೇ, ಒಂದೊಂದು ಬೈಟಲ್ಲೂ ಅಷ್ಟೇ ಅದ್ಭುತ ಆಗುತ್ತೆ. ಖುಷಿ ಆಯಿತು ಇವತ್ತು. ಸತ್ಯ, ನೀನು ಹೇಳಿದ್ದು ಸತ್ಯನೇ, ಸೂಪರಾಗಿದೆ. ಮಾಂಸನ ತೊಗೊಳ್ಳೋಣ. ಒಂದು ಎದೆ ಚಿಗುರು ಮಾಂಸನೇ ಇದೆ. ಮಾಂಸದ ಜೊತೆ ಚರ್ಬಿ ಜೊತೆ ಮಾಂಸದ ಜೊತೆ ಈ ಮಸಾಲೆ ಎಲ್ಲ ಸೇರಿಕೊಂಡು ನನ್ನ ನಾಲ್ಗೆ ಖುಷಿ ಕೊಡ್ತಾಯಿದೆ. ಸೂಪರ್, ಅದ್ಭುತ ಆಗೋದು. ಏನು ಬಿಡೋಂಗಿಲ್ಲ. ಬಂದಾಗ ನಿಮ್ಗೆ ಏನೇನು ತಿಂತೀರಾ, ನಿಮ್ಗೆ ಏನೇನು ಇಷ್ಟ ಆಗುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಇನ್ನೂ ಒಂದು 4 ಜನಕ್ಕೆ ಹೇಳಿ, ಆರ್ ಆರ್ ನಗರದಲ್ಲಿ ಈ ಆಸುಪಾಸಲ್ಲಿ ಈ ಥರ ಒಂದು ಹೋಟೆಲಿಂದ 4 ಜನಕ್ಕೆ ಗೊತ್ತಾದರೆ ನೀವು ಬಂದು ತಿಂದರೆ ಖುಷಿ ಆಗ್ತೀರಲ್ಲ ಅದು. ಸೂಪರ್ ಸರ್. ಇನ್ನೊಂದೇ ಒಂದು ಲಾಸ್ಟ್ ಒಂದು ಪ್ರಾನ್ ಗೀ ರೋಸ್ಟನ್ನು ಟ್ರೈ ಮಾಡಿ ಅಂತ ಹೇಳಿದ್ರು. ಆ ಗೀ ರೋಸ್ಟ್ ಕ್ವಾಲಿಟಿ ನಿಮ್ಗೆ ಗೊತ್ತಾಗ್ಬೋದು. ಗೋಡಂಬಿ ಎಲ್ಲ ಹಾಕಿರೋದ ನೋಡಿ, ಎಷ್ಟು ಗೋಡಂಬಿ ಹಾಕಿದ್ದಾರೆ ಅಂತ ನೋಡಿ. ಫಸ್ಟ್ ಹಾಕಿದ್ರೆ ಗೀನೇ ಬರ್ತಾಯಿದೆ ನೋಡಿ. ಸೂಪರ್ ಗುರು. ಪ್ರಾನ್ಸ್ ಗೀ ರೋಸ್ಟ್. ಪ್ರಾನ್ ತೊಗೊಂಡು ಟೇಸ್ಟ್ ಮಾಡೋಣ. ಬಿಸಿ ಬಿಸಿ ಆಗಿದೆ. ಒಳಗಡೆ ಎಲ್ಲ ತುಪ್ಪದಲ್ಲಿ ಕರೆದಿದ್ದ ಮಸಾಲೆ ಬಿಸಿ ಹಾಗೆ ಇತ್ತು, ಪ್ರಾನು ಬಿಸಿ ಇತ್ತು, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ತುಪ್ಪದಲ್ಲಿ ನೀಟಾಗಿ ಕರೆದು ಮಸಾಲೆ ಎಲ್ಲ ಮಾಡಿಕೊಟ್ಟಿದ್ದಾರೆ. ಅದ್ಭುತವಾಗಿದೆ ಗುರು. ಈ ಥರ ಹೋಟೆಲ್ ಅಂತೂ ಬೇಕೇ ಬೇಕು ಬೆಂಗಳೂರಲ್ಲಿ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ದಿ ಬೆಸ್ಟ್ ಆರ್ ಆರ್ ನಗರ್ಗೆ ದ ಬೆಸ್ಟ್ ಹೋಟೆಲ್ ಅಂತ ಹೇಳ್ಬೋದು ಇದನ್ನು. ಸೊ ಯಾರಾದರೂ ಬಂದರೆ ಆರ್ ಆರ್ ನಗರ್ ಕಡೆ ಇದ್ದರೆ ಮಾತ್ರ ಫ್ಯಾಮ್ಲಿಗೆ ಹೇಳಿ ಮಾಡಿಸಿದ ಜಾಗ ಇದು. ಆಂಬಿಯನ್ಸ್ ಅಂತಲೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಬಂದು ಒಂದ್ಸರಿ ಟೇಸ್ಟ್ ಮಾಡಿ. ಆಂಬಿಯನ್ಸ್ ತಕ್ಕಂಗೆ ಊಟನೂ ಇದೆ, ಊಟಕ್ಕೆ ತಕ್ಕ ಆಂಬಿಯನ್ಸು ಚೆನ್ನಾಗಿದೆ. ಇಲ್ಲಿ ಬಂದು ಟೇಸ್ಟ್ ಮಾಡಿ ಹೇಗಿದೆ ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಇದು ಖಾಲಿ ಮಾಡಿ ನಾನು ಊಟದಲ್ಲಿ ಸಿಗ್ತೀನಿ ನಿಮಗೆ. ಭಯ ಪಡಬೇಡಿ, ವಿಡಿಯೋ ಲೆಂತ್ ಇಲ್ಲ. ನಾನು ಸುಮ್ಮನೆ ಊಟ ಮಾಡ್ತಾಯಿದ್ದೀನಿ ಅಷ್ಟೇ. ಚರ್ಬಿ ಬಗ್ಗೆ ಜಾಸ್ತಿ ಹೇಳೋ ಅವಶ್ಯಕತೆ ಇಲ್ಲ. ಇಲ್ಲಿ ಸಿಗೋ ಪಲಾವು, ಗೀ ರೋಸ್ಟು, ಒತ್ತು ಶಾವಿಗೆ, ನಾಟಿ ಕೋಳಿ ಸಾರು ಮತ್ತು ಕೈಮಾ ಗೊಜ್ಜೆಲ್ಲ ಅದ್ಭುತ. ಸೊ ನಾನು ಈಗ ಊಟ ನಾವು ವೇಸ್ಟ್ ಮಾಡಲ್ಲ. ಶೂಟ್ ಮುಗಿದ್ಮೇಲೆ ನೀಟಾಗಿ ಕಂಪ್ಲೀಟ್ ಮಾಡಿಬಿಟ್ಟು ಫಿನಿಷ್ ಮಾಡ್ತೀವಿ ಅಂತ ಹೇಳೋಕ್ಕೆ ಬಂದಿದ್ದೀನಿ ಅಷ್ಟೇ. ಇಲ್ಲಿ ಬಂದ್ರಿ, ಚರ್ಬಿ ಒಂದು ಒಳ್ಳೆ ಹೆಸರಿಗೆ ತಕ್ಕಂಗೆ ಜಾಗಕ್ಕೆ ತಕ್ಕಂಗೆ ಊಟ ಸಿಗುತ್ತೆ. ನೀವು ಬರ್ತೀರಿ ಅಂತ ನಾನೀಗ ಇವೆಲ್ಲ ನಾನು ಇಬ್ಬರು ಸೇರಿ ಮುಗಿಸ್ಬಿಟ್ಟು ಔಟ್ರೋಗೆ ಸಿಗ್ತೀವಿ. ಸೊ ನಮ್ಮ ಜೊತೆ ಇವತ್ತು ಚರ್ಬಿ ರೆಸ್ಟೋರೆಂಟ್ನ ಮಾಲೀಕರಿದ್ದಾರೆ. ಸರ್ ನಮಸ್ಕಾರ, ತಮ್ಮ ಹೆಸರು ಸರ್? ಅಜಿತ್ ಅಂತ. ಸರ್ ಏನು ಸರ್ ಇದು ಚರ್ಬಿ ಅಂತ ಇಟ್ಟಿದ್ದೀರಾ? ಒಂಥರ ಅಟ್ರಾಕ್ಟಿವ್ ಆಗಿದೆ, ಕ್ಯಾಚಿ ಆಗಿದೆ. ಏನು ಸರ್ ಚರ್ಬಿ ನಾಟಿ ಸ್ಟೈಲ್ ಅಲ್ಲ? ಹಾಂ, ಈಗ ಚರ್ಬಿ ಅಂತ ಇಟ್ಟಿದ್ದ. ಅದೇ ನಮ್ಮ ಲಾಸ್ಟ್ ಟೈಮ್ ನಮ್ಮ ಸತ್ಯನೂ ಹೇಳ್ತಾ ಇದ್ರು, ಒಂದು 6 ತಿಂಗಳು ಟ್ರಯಲ್ ಆ್ಯಂಡ್ ಎರರ್ ಮಾಡಿ ಎಲ್ಲ ಇದು ಮಾಡಿ ಅಂತ ಮಾಡಿದೆ ಅಂತ. ಹೇಗೆ ಸರ್ ಇದೆಲ್ಲ? ಆ್ಯಕ್ಚುಲಿ ಬೇಸಿಕಲಿ ನಾವು 3 ಜನ ಪಾರ್ಟ್ನರ್ಸು. ಓಕೆ. ಇನ್ನಿಬ್ಬರು ಪಾರ್ಟ್ನರ್ಸ್ ಹೊರಗಡೆ. ನಾವು ಬೇಸಿಕಲಿ ಎಲ್ಲರೂ ಇಂಜಿನಿಯರ್ಸ್. ಓಕೆ. ಒಂದು ಪ್ಯಾಷನ್ ಇತ್ತು ಫುಡ್ ಇಂಡಸ್ಟ್ರಿಯಲ್ಲಿ ನಾವು ಮಾಡೋಣ ಅಂದ್ಬಿಟ್ಟು 6 ಮಂತ್ಸು ಟ್ರಯಲ್ ಆ್ಯಂಡ್ ಎರರ್ ಮಾಡಿ. ಸೊ ಏನು ಹೋಮ್ಲಿ ಫುಡ್ ಮನೇಲಿ ಹೇಗೆ ಮಾಡ್ತೀವಿ ಆ ಥರ ಬರೋಂಗೆ ನಾವೇ ಫಾರ್ಮುಲಾ ಮಾಡಿಕೊಂಡು ಪ್ರಿಪೇರ್ ಮಾಡ್ತೀವಿ. ಆಂಬಿಯನ್ಸ್ ನೋಡಿ ಸರ್, ಭಾರಿ ಖುಷಿ ಆಗೋಯ್ತು ನನಗೆ. ಈಗ ಇದೆಲ್ಲ ಯಾರು ಸರ್ ಆಂಬಿಯನ್ಸ್ ಎಲ್ಲ? ಪಾರ್ಟ್ನರ್ ಒಬ್ಬರು, ಅವರು ಹೌದೇ ನನ್ನ ಪಾರ್ಟ್ನರ್. ಅವರು ಸ್ವಲ್ಪ ಇಂಟೀರಿಯರ್ಸ್ ಎಲ್ಲ ಮಾಡ್ತಾರೆ.
ಓಕೆ. ಸೊ ಅವರು ಡೆವಲಪರ್ಸು. ಹಾಂ ಹೌದು, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನಾನು ಪಲಾವ್ ತಿಂದಿದ್ದೆ ಸರ್, ಮಟನ್ ಮತ್ತು ಚಿಕನ್ ಪಲಾವ್. ನೀವು ಫಸ್ಟು ಇಂಜಿನಿಯರ್ಸು ಅಂತ ಹೇಳ್ತೀರಾ, ಈ ಥರ ರುಚಿ, ಈ ಥರ ನಾವು ತುಂಬ ಕಡೆ ತಿಂದಿದ್ದೀವಿ ನಾವು. ಹಾಂ. ಸೊ ತಿಂದು ನಾವು ಎಲ್ಲಿ ಬೆಸ್ಟು ಎಲ್ಲಿದೆ ಅಂತ ನೋಡಿಕೊಂಡು ನಾವು ಟ್ರಯಲ್ ಆ್ಯಂಡ್ ಎರರ್ ಮಾಡಿ. ಹಾಂ. ನಾನು ಕೇಳ್ಪಟ್ಟಿಲ್ಲ ಸರ್, ಬೆಂಗಳೂರಲ್ಲಿ ನಾನು ಎಲ್ಲೋ ಹೊರಗಡೆ ಕೇಳಿಲ್ಲ, ಪೂರಿ ಮತ್ತು ಕೈಮಾ ಗೊಜ್ಜು ಇದು ಎಲ್ಲಿಂದ ಇಟ್ಕೊಂಡ್ಬಂದ್ರಿ ನೀವು? ಅದೇ ನಮ್ಮ ಮನೆ ಸ್ಟೈಲ್ಸ್ ಅವೆಲ್ಲ ಮನೇಲಿ ಹೇಗೆ ಮಾಡ್ತಾರೆ. ಓಕೆ, ಮನೇಲಿ ಏನು ತಿಂದಿರೋ ನಾವು ಅದನ್ನು ನಾವು ಕೊಡಬೇಕು ಅಂತ ಅಷ್ಟೇ. ಅದು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಸರ್. ಏನು ಸರ್ ಇದು ಎಷ್ಟು ಗಂಟೆಗೆ ಬಂದು ನಾವು ತಿನ್ಬೋದು ಸರ್ ಇದನ್ನೆಲ್ಲ ಊಟ ಎಲ್ಲ? ಸರ್ 11 ಎವ್ರಿ ಡೇ 11:30 11:30 ಅಪ್ ಟು 4 ಇರುತ್ತೆ. 4 ಆಮೇಲೆ 6:30 ಟು ಅಪ್ ಟು 11. ಆಗಲೇ ಹೇಳ್ತಿದ್ದೆ ಮಾರ್ನಿಂಗು ಏನೋ ಬ್ರೇಕ್ಫಾಸ್ಟ್ಗೆಲ್ಲ ಮಾಡ್ತೀನಿ ಹಾಂ, ವಿ ಆರ್ ಪ್ಲಾನಿಂಗ್ ಬ್ರೇಕ್ಫಾಸ್ಟು ಮತ್ತು ಸಂಜೆ ಹೊತ್ತು ವಿ ಆರ್ ಪ್ಲಾನಿಂಗ್ ಸಂಥಿಂಗ್. ಓಕೆ, ಈಸಿ ಬೈಸ್ ಥರ ಮಾಡ್ತಾರೆ ಸರ್. ನಾನು ಮನಸ್ಸಿಂದ ಹೇಳ್ತೀನಿ, ಊಟ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ನನಗೆ. ನಾವು ತುಂಬ ಕಡೆ ತಿಂತಾ ಇರ್ತೀವಿ, ಮಾಡ್ತಾ ಇರ್ತೀವಿ, ಒಳ್ಳೆ ಜಾಗ ಇದು. ಖುಷಿ ಆಯಿತು ತಿನ್ನೋದಕ್ಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ಬನ್ನಿ, ಬರ್ತಾ ಇರ್ತೀವಿ ಸರ್, ಬರ್ತಾ ಇರ್ತೀವಿ ಖಂಡಿತ. ಈ ಕಡೆ ಎಲ್ಲ ಬಂದಾಗ ಒಂದು ಮಸ್ಟ್ ವಿಸಿಟ್ ಇಲ್ಲಿ ಮಾಡ್ಬಿಟ್ಟು ನಾವು ಒಂದು ಊಟ ಮಾಡಿನೇ ಹೋಗ್ತೀವಿ ನಾವು ಈ ಕಡೆ ಬಂದಾಗ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.